ಖಾಲಿ ಆಗಿದೆ. ಆಟೋ ಚಾಲಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಕೋಲಾರದಲ್ಲಿ ಆಟೋ ಗ್ಯಾಸ್ಗೂ ಯುದ್ಧದ ಬಿಸಿ ತಟ್ಟಿದೆ. ಕೋಲಾರದಲ್ಲೂ ಕೂಡ ಕಿಲೋಮೀಟರ್ ಗಟ್ಟಲೆ ಆಟೋಗಳ ಸಾಲು ನಿಂತಿರುವಂತದ್ದು. ಸಿಎನ್ಜಿ ಅಭಾವದ ಹಿನ್ನೆಲೆ ಗ್ಯಾಸ್ ಲಿಂಗು ಕೂಡ ಸಮಸ್ಯೆ ಆಗಿದೆ. ಸಿಎನ್ಜಿ ಖಾಲಿ ಅಂತ ಹೇಳ್ಬಿಟ್ಟು ಆಟೋ ಚಾಲಕರು ಇದೀಗ ಪರದಾಡ್ತಾ ಇದ್ದಾರೆ. ಗ್ಯಾಸ್ ಫಿಲ್ಲಿಂಗ್ಗೆ ಕ್ಯೂ ನಿಂತಿರುವಂಥದ್ದು. ಕೋಲಾರದಲ್ಲಿ ಕಿಲೋಮೀಟರ್ ಗಟ್ಟಲೆ ಆಟೋಗಳ ಸಾಲಿದೆ. ಸಿಎನ್ಜಿ ಅಭಾವದ ಹಿನ್ನೆಲೆ ಗ್ಯಾಸ್ ಫಿಲ್ಲಿಂಗು ಕೂಡ ಕ್ಯೂ ನಿಂತಿದ್ದಾರೆ. ಬೈಪಾಸ್ ಉದ್ದಕ್ಕೂ ಕೂಡ ಕ್ಯೂ ನಿಂತಹ ಆಟೋ ಚಾಲಕರು ಆತಂಕದಲ್ಲಿ ಗ್ಯಾಸ್ ಫಿಲ್ಲಿಂಗ್ ಸೆಂಟರ್ಗಳಿಗೆ ಲಗ್ಗೆ ಇಡ್ತಾ ಇದ್ದಾರೆ. ಗ್ಯಾಸ್ ಖಾಲಿ ಆದರೆ ಜೀವನ ನಡೆಯಲ್ಲವಂತ ಹೇಳ್ಬಿಟ್ಟು ಕಣ್ಣೀರು ಹಾಕ್ತಾ ಇದ್ದಾರೆ. ಸಿಎನ್ಜಿ ಇಲ್ಲ ಅಂದ್ರೆ ಆಟೋ ಓಡೋದಿಲ್ಲ. 5 ಜನ ಹೆಣ್ಣು ಮಕ್ಕಳು ಹೇಗೆ ಜೀವನ ನಡೆಸಲಿ ಅಂತ ಹೇಳ್ಬಿಟ್ಟು ಆಟೋ ಚಾಲಕ ಅಮಾನುಲ್ಲಾ ಕಣ್ಣೀರು ಹಾಕ್ತಿದ್ದಾರೆ. ಸಿಎನ್ಜಿ ಸಿಗೋ ಕಡೆ ಬೆಲೆ ಕೂಡ ಹೆಚ್ಚಿಗೆ ಇದೆ. ಸರ್ಕಾರಗಳಿಗೆ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ ಚಾಲಕರು. ಇಸ್ರೇಲ್ ಹಾಗೆ ಇರಾನ್ ಯುದ್ಧದ ಎಫೆಕ್ಟ್ನಿಂದಾಗಿ ಕೋಲಾರದಲ್ಲೂ ಕೂಡ ಆಟೋ ಗ್ಯಾಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ಇದೀಗ ಆಟೋ ಸಾಲುಗಟ್ಟಿ ನಿಂತಿರುವಂಥದ್ದು. ಕೋಲಾರದಲ್ಲಿ ಆಟೋ ಗ್ಯಾಸ್ಗೂ ಕೂಡ ಯುದ್ಧದ ಬಿಸಿ ತಟ್ಟಿದೆ. ಕೋಲಾರದಲ್ಲಿ ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಗ್ಯಾಸ್ ಸಿಗಲ್ಲ ಅನ್ನುವಂತಹ ಆತಂಕದಲ್ಲಿ ಗ್ಯಾಸ್ ಫಿಲ್ಲಿಂಗ್ ಸೆಂಟರ್ಗೆ ಲಗ್ಗೆ ಇಟ್ಟಂತಹ ಚಾಲಕರು ಬೈಪಾಸ್ ಉದ್ದಕ್ಕೂ ಕೂಡ ಕ್ಯೂ ನಿಂತಿದ್ದಾರೆ. ಆಟೋ ಚಾಲಕರು ಎಲ್ಲೆಡೆ ಗ್ಯಾಸ್ ಅಭಾವದ ಹಿನ್ನೆಲೆ ಗ್ಯಾಸ್ ತುಂಬಿಕೊಳ್ಳೋದಕ್ಕೆ ಕ್ಯೂ ನಿಂತಿದ್ದಾರೆ. ಗ್ಯಾಸ್ ಖಾಲಿ ಆದ್ರೆ ಜೀವನ ನಡೆಯಲ್ಲ ಅಂತ ಹೇಳ್ಬಿಟ್ಟು ಕಣ್ಣೀರಿಡ್ತಾ ಇದ್ದಾರೆ ಆಟೋ ಚಾಲಕ ಅಮಾನುಲ್ಲಾ. 5 ಜನ ಹೆಣ್ಣು ಮಕ್ಕಳು ಗ್ಯಾಸ್ ಇಲ್ಲ ಅಂದ್ರೆ ಆಟೋ ಓಡೋದಿಲ್ಲ, ಜೀವನ ನಡೆಯೋದಿಲ್ಲ ಅಂತ ಹೇಳ್ಬಿಟ್ಟು ಕಣ್ಣೀರು ಹಾಕ್ತಾ ಇದ್ದಾರೆ ಆಟೋ ಚಾಲಕರು. ನಿನ್ನೆ 55 ರೂಪಾಯಿ ಲೀಟರ್, ಸದ್ಯ ಕೆಜಿಗೆ 60 ರೂಪಾಯಿ ಅಂತೆ ಆಟೋ ಗ್ಯಾಸ್ ತುಂಬಿಸಲಾಗ್ತಾ ಇದೆ. ಸೊ ಹಾಗಾಗಿ ಸಿಕ್ಕರೂ ಕೂಡ ಸಾಕಷ್ಟು ಬೆಲೆ ಹೆಚ್ಚಿದೆ, ಹೇಗೆ ಜೀವನ ನಡೆಸೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಪರದಾಟವನ್ನ ನಡೆಸ್ತಾ ಇದ್ದಾರೆ. ತಮ್ಮ ಅಳ್ಳನ್ನ ತೋಳ್ಕೊಳ್ತಾ ಇದ್ದಾರೆ. ಸರ್ಕಾರಕ್ಕೆ ಹಿಡಿ ಶಾಪವನ್ನ ಹಾಕ್ತಾ ಇರುವಂತಹ ಆಟೋ ಚಾಲಕರು. ಇಸ್ರೇಲ್ ಹಾಗೆ ಇರಾನ್ ಯುದ್ಧದ ಎಫೆಕ್ಟ್ನಿಂದಾಗಿ ಇದೀಗ ಕೋಲಾರದಲ್ಲೂ ಕೂಡ ಗ್ಯಾಸ್ಗಾಗಿ ಪರದಾಟವನ್ನ ನಡೆಸ್ತಾ ಇರುವಂತಹ ಪರಿಸ್ಥಿತಿ ಉಂಟಾಗಿದೆ. ಸೊ ನೋಡ್ತಾ ಇರ್ಬೋದು, ಆಟೋಗಳು ಸಾಲುಗಟ್ಟಿ ನಿಂತಿದೆ. ಸಿಎನ್ಜಿ ಖಾಲಿ ಆಗಿದೆ ಕೋಲಾರದಲ್ಲಿ. ಏನು ಮಾಡಬೇಕು ಅಂತ ತೋಚತೆ ಆಟೋ ಚಾಲಕ ಅಮಾನುಲ್ಲಾ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಮನೆಯಲ್ಲಿ 5 ಜನ ಹೆಣ್ಣುಮಕ್ಳಿದ್ದಾರೆ, ಹೇಗೆ ಜೀವನವನ್ನು ನಡೆಸಬೇಕು? ಇನ್ ಕೇಸ್ ಸಿಎನ್ಜಿ ಸಿಗೋ ಕಡೆ ಹೋಗಿ ಫಿಲ್ಲಿಂಗ್ ಮಾಡಿಸ್ಕೋಬೇಕು ಅಂತ ಅಂದ್ರೂ ಕೂಡ ಸಾಕಷ್ಟು ದುಬಾರಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಮ್ಮ ಅಳಲನ್ನ ತೋಳ್ಕೊಳ್ತಾ ಇದ್ದಾರೆ. ಸರ್ಕಾರಕ್ಕೆ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ಕೋಲಾರದಲ್ಲಿ ಸಾಲುಗಟ್ಟಿ ನಿಂತಿರುವಂತಹ ಆಟೋಗಳನ್ನು ನೋಡ್ತಾ ಇದ್ರೆ ಸಿಎನ್ಜಿ ಖಾಲಿಯಾಗಿ ಪರದಾಟವನ್ನ ನಡೆಸ್ತಾ ಇದ್ದಾರೆ ಆಟೋ ಚಾಲಕರು. ಆತಂಕದಲ್ಲಿ ಗ್ಯಾಸ್ ಫಿಲ್ಲಿಂಗ್ ಸೆಂಟರ್ಗಳಿಗೆ ಲಗ್ಗೆ ಇಡ್ತಾ ಇರುವಂಥದ್ದು. ಒಂದು ಕಡೆ ರೇಟ್ ಕೂಡ ಜಾಸ್ತಿ ಆಗಿರುವಂಥದ್ದು, ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಸಿಕ್ಕರೂ ಕೂಡ ಬೆಲೆ ಏರಿಕೆಯ ಬಿಸಿ, ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಇಸ್ರೇಲ್ ಹಾಗೆ ಇರಾನ್ ಯುದ್ಧದ ಎಫೆಕ್ಟ್ನಿಂದಾಗಿ ಕೋಲಾರದಲ್ಲೂ ಕೂಡ ಆಟೋ ಗ್ಯಾಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ಆಟೋ ಸಾಲುಗಟ್ಟಿ ನಿಂತಿರುವಂಥದ್ದು. ಬೈಪಾಸ್ ಉದ್ದಕ್ಕೂ ಕೂಡ ಕ್ಯೂ ನಿಂತಿರುವಂತಹ ಆಟೋ ಚಾಲಕರು ಎಲ್ಲೆಡೆ ಗ್ಯಾಸ್ ಅಭಾವದ ಹಿನ್ನೆಲೆ ಗ್ಯಾಸ್ ತುಂಬಿಸಿಕೊಳ್ಳೋದಕ್ಕೆ ಕ್ಯೂ ನಿಂತಿದ್ದಾರೆ. ಗ್ಯಾಸ್ ಖಾಲಿ ಆದರೆ ಜೀವನ ನಡೆಯಲ್ಲ ಅಂತ ಹೇಳ್ಬಿಟ್ಟು ಕಣ್ಣೀರನ್ನ ಇಡ್ತಾ ಇರುವಂತಹ ಆಟೋ ಚಾಲಕ ಅಮಾನುಲ್ಲಾ. ನಿನ್ನೆ 55 ರೂಪಾಯಿ ಲೀಟರ್ ಇತ್ತು, ಸದ್ಯ ಕೆಜಿಗೆ 60 ರೂಪಾಯಿ ಅಂತೆ ಆಟೋ ಗ್ಯಾಸ್ ಫಿಲ್ಲಿಂಗ್ ಮಾಡ್ತಾ ಇರುವಂಥದ್ದು. ಸೊ ಸಡನ್ಲಿ ಬೆಲೆ ಏರಿಕೆ ಮತ್ತು ಈ ಕಡೆ ಯಾವುದೂ ಕೂಡ ಸರಿಯಾಗಿ ಸಿಗದೇ ಇರುವಂಥದ್ದು, ಎಷ್ಟೋ ದೂರ ಹೋಗ್ಬಿಟ್ಟು ಗ್ಯಾಸ್ ಫಿಲ್ಲಿಂಗ್ ಮಾಡಿಸ್ಕೋಬೇಕು, ಎಲ್ಲ ಕಡೆ ಕೂಡ ಲಭ್ಯ ಇಲ್ಲ ಇದೀಗ. ಸೊ 2 ಥರ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾದಂತಹ ಪರಿಸ್ಥಿತಿ. ಪರದಾಟವನ್ನು ನಡೆಸ್ತಾ ಇದ್ದಾರೆ, ಹಿಡಿ ಶಾಪ ಹಾಕ್ತಿದ್ದಾರೆ ಸರ್ಕಾರಕ್ಕೆ. ಎಲ್ಲೆಡೆ ಗ್ಯಾಸ್ ಅಭಾವದ ಹಿನ್ನೆಲೆ ಇದೀಗ ಗ್ಯಾಸ್ ತುಂಬಿಸ್ಕೊಳ್ಳೋದಕ್ಕೂ ಕೂಡ ಸೊ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕ್ಯೂ ನಿಂತಿದೆ. ಕಿಲೋಮೀಟರ್ ಗಟ್ಟಲೆ ಆಟೋಗಳು ಸಿಎನ್ಜಿಗೋಸ್ಕರ ಕ್ಯೂ ನಿಂತಿರುವಂತಹ ದೃಶ್ಯಗಳು ಕೋಲಾರದಲ್ಲಿ ನೋಡ್ತಾ ಇರ್ಬೋದು. ಕಣ್ಣೀರಾಗ್ತಾ ಇದ್ದಾರೆ ಅಮಾನುಲ್ಲಾ ಅಂತ ಹೇಳ್ಬಿಟ್ಟು ಆಟೋ ಚಾಲಕರು, ಹೇಗೆ ಜೀವನ ನಡೆಸೋಕ್ಕಾಗತ್ತೆ ಈ ರೀತಿ ಆದರೆ ಅಂತ ಹೇಳ್ಬಿಟ್ಟು.